ಪ್ರೆಗ್ನೆಂಟ್ ಆದ ತಕ್ಷಣ ನಾವು ವಾಕಿಂಗ್ ಮಾಡ್ಬೋದಾ, ನಾವು ಎಕ್ಸರ್ಸೈಸ್ ಮಾಡ್ಬೋದಾ, ನಾವು ಮೆಟ್ಲು ಹತ್ಬೋದಾ, ಗಾಡಿ ಹೊಡಿಬೋದಾ ಅಂಥೇಳಿ ಸಾಕಷ್ಟು ಜನ ಕ್ವಶನ್ ಕೇಳ್ತಾನೆ ಇರ್ತಾರೆ ನನಗೆ. ಆ್ಯಂಡ್ ಸಾಕಷ್ಟು ಸರಿ ನಾ ಈ ಮಾತನ್ನ ಹೇಳಿದ್ದೀನಿ ಕೂಡ. ಆ್ಯಕ್ಚುಲಿ ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ, ಉದಾಹರಣೆಗೆ ಪ್ಲಾಸೆಂಟಾ ಪ್ರೀವಿಯಾ ಇದ್ರೆ, ಅಥವಾ ಮತ್ತೆ ಅಬಾರ್ಷನ್ ಆಗಿದ್ರೆ, ಅಥವಾ ಕೆಲವು ಸಮಸ್ಯೆಗಳು, ಉದಾಹರಣೆಗೆ ಸರ್ವೈಕಲ್ ಇನ್ಸಫಿಷಿಯನ್ಸಿ, ಇಂಥ ಕಂಡೀಷನ್ಗಳಲ್ಲಿ ಬಿಟ್ಟರೆ ನೀವು ಫಿಸಿಕಲಿ ಆಕ್ಟಿವ್ ಆಗಿರೋದು ಬಹಳ ಮುಖ್ಯ. ಪ್ರೆಗ್ನೆನ್ಸಿಯಲ್ಲಿ ನೀವು ವಾಕಿಂಗ್ ಮಾಡೋದಾಗ್ಲಿ, ಎಕ್ಸರ್ಸೈಸ್ಗಳು ಮಾಡೋದಾಗ್ಲಿ, ಈವನ್ ಸೈಕಲ್ ತುಳಿಯೋದಾಗ್ಲಿ, ಮೆಟ್ಲು ಹತ್ತೋದಾಗ್ಲಿ, ದೇ ಆರ್ ಆಲ್ ವೆರಿ ಗುಡ್ ಎಕ್ಸರ್ಸೈಸಸ್ ಆ್ಯಂಡ್ ಯು ಶುಡ್ ಡು, ನೀವು ಮಾಡಲೇಬೇಕು. ಸೊ ಪ್ರೆಗ್ನೆನ್ಸಿಯಲ್ಲಿ ನೀವು ಫಿಸಿಕಲಿ ಎಷ್ಟು ಆಕ್ಟಿವ್ ಇರ್ತೀರಿ, ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದಲ್ಲದೆ ನೀವು ಪ್ರೆಗ್ನೆನ್ಸಿಯಲ್ಲಿ ಸ್ಪೆಸಿಫಿಕ್ ಆಗಿ ಮಾಡ್ತಕ್ಕಂಥ ಕೆಲವು ಎಕ್ಸರ್ಸೈಸ್ಗಳನ್ನ ನಾವು ಈ ಮೊದಲು ಆಲ್ರೆಡಿ ತೋರಿಸಿದ್ದೇವೆ. ನೀವು ನನ್ನ ಬಯೋದಲ್ಲಿ ಹೋಗಿ ಅಥವಾ ನಮ್ಮ ವಿಡಿಯೋ ಸೆಕ್ಷನಲ್ಲಿ ಹೋಗಿ, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಈಗಾಗಲೇ ನಮ್ಮ ಫಿಸಿಯೋಥೆರಪಿಸ್ಟ್ ಯಾವ್ಯಾವ ಎಕ್ಸರ್ಸೈಸ್ಗಳನ್ನ ಮೊದಲು 3 ತಿಂಗಳಲ್ಲಿ ಆನಂತರದಲ್ಲಿ ಮಾಡ್ತಕ್ಕಂಥ ಎಕ್ಸರ್ಸೈಸ್ಗಳನ್ನು ನಾವು ನೀಟಾಗಿ ತೋರಿಸಿದ್ದೇವೆ. ದಯವಿಟ್ಟು ಫಾಲೋ ಮಾಡಿರಿ ಆ್ಯಂಡ್ ವಿಶ್ ಯು ಎ ವೆರಿ ಹ್ಯಾಪಿ ಪ್ರೆಗ್ನೆನ್ಸಿ.